ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಜಾತಿ ಗಣತಿ ಬಗ್ಗೆ. ಒಂದಷ್ಟು ಪರ ವ್ಯಕ್ತವಾಗ್ತಾ ಇದ್ರೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಹನುಮಂತಯ್ಯ ಸರ್ ಕೂಡ ಇದ್ದಾರೆ. ಸರ್, ಆಗ್ಲೇ ನೀವು ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ಅವರ ಇದಕ್ಕೆ ನೀವು ಸ್ವಾಗತ ಕೂಡ ಮಾಡಿದ್ರಿ. ಈಗ ಕಾಂಗ್ರೆಸ್ನಲ್ಲೇನೆ ಒಂದಷ್ಟು ವಿರೋಧಗಳು ಕೂಡ ಇದೆ. ಸ್ವತಃ DCM DK ಶಿವಕುಮಾರ್ ಅವರೇ ಜಾತಿ ಗಣತಿ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೇನು ಮಾಡ್ತಾರೆ ಅಂತ ಹೇಳಿ ಇವತ್ತು ಮಂಡನೆ ಆಗಿರೋದ್ರಿಂದ ಅವರ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ಹೇಳಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪಕ್ಷದ ಮತ್ತು ಸರ್ಕಾರದ ನಿಲುವನ್ನ ಶಿವಕುಮಾರ್ ಅವರು ಒಪ್ತಾರೆ, ಪಕ್ಷದ ಎಲ್ಲ ಶಾಸಕರು ಕೂಡ ಒಪ್ತಾರೆ. ಅದರಲ್ಲಿ ಏನು ಭಿನ್ನಾಭಿಪ್ರಾಯ ಇರಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ಯಾರದಾದ್ರೂ ಭಿನ್ನಾಭಿಪ್ರಾಯ ಇದ್ರೆ ಅದನ್ನ ಅವರು ತಿಳ್ಕೊಂಡು ಮಾಡ್ಬೇಕು. ಭಿನ್ನಾಭಿಪ್ರಾಯ ಏನಕ್ಕೆ ಅನ್ನೋದನ್ನ ಹೇಳಬೇಕು. ಕ್ಯಾಬಿನೆಟ್ ಮುಂದೆ ಚರ್ಚೆ ಮಾಡಬೇಕು, ಶಾಸನ ಸಭೆಯಲ್ಲಿ ಚರ್ಚೆ ಆಗ್ಬೇಕು. ನಿಮ್ಮ ಭಿನ್ನಾಭಿಪ್ರಾಯಕ್ಕೆ ಸಕಾರಣವಿದ್ರೆ ಒಪ್ಪೋಣ, ಅದರಲ್ಲೇನು ಎಲ್ರೂ ಬಿಟ್ಬಿಡ್ಬೇಕು ಅಂತ ಏನಿಲ್ಲ. ಆದ್ರೆ ನಿಮ್ಮ ಭಿನ್ನಾಭಿಪ್ರಾಯ ಸಕಾರಣ ಇಲ್ಲದೆ ಇದ್ರೆ ನೀವು ಅದನ್ನ ವಿವಾದ ಮಾಡ್ಲಿಕ್ಕೆ ಆಸ್ಪದ ಇಲ್ಲ, ಅದರ ಅಗತ್ಯ ಕೂಡ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಎರಡನೇದು, ಅನೇಕರು ಈಗಾಗಲೇ ಭಿನ್ನಾಭಿಪ್ರಾಯವನ್ನ ವ್ಯಕ್ತ ಮಾಡಿದ್ದಾರೆ. ಕಾರಣ ಏನು? ಸೋರಿಕೆಯಾದ ಮಾಹಿತಿಯ ಮೇಲೆ ಭಿನ್ನಾಭಿಪ್ರಾಯ ತೋರಿಸಿದ್ದಾರೆ. ಅಲ್ಲ, ಮನೆಗೆ ಬಂದೇ ಇಲ್ಲ, ವೈಜ್ಞಾನಿಕವಾಗಿ ಅದು ನೋಡಿ, ಯಾರು ಬಂದಿಲ್ಲ ಅವ್ರಿಗೆ ಮತ್ತೆ ಅವಕಾಶ ಕೊಟ್ಟು ತಮ್ಮ ಗಣತಿಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾಡ್ಲಿ ಅದನ್ನು. ಮತ್ತೆ 175 ಕೋಟಿ ಖರ್ಚು ಮಾಡ್ಬೇಕು ಅಂತ ಹೇಳ್ತಿದ್ರ ಸರ್? ಅಲ್ಲಲ್ಲ, 375 ಕೋಟಿ ಖರ್ಚು ಮಾಡಿಲ್ಲಮ್ಮ. ಯಾರು ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ, ಅವರು ಬಂದು ಸರ್ಕಾರದ ಮುಂದೆ ತಹಶೀಲ್ದಾರ್ ಆಫೀಸ್ ನಲ್ಲಿ BBMP ವಾರ್ಡ್ ನಲ್ಲಿ ತಮ್ಮ ಮಾಹಿತಿಯನ್ನು ನಮ್ಮ ಮನೆಗೆ ಬಂದಿದ್ರು. ನಿಮ್ಮ ಮನೆಗೆ ಬಂದಿದ್ರ ನಮ್ಮ ಮನೆಗಂತೂ ಬಂದಿದ್ರು. ಈಗ ಒಂದ್ ಕೆಲಸ ಮಾಡಿ, ತಮ್ಮ ಕಾಂಗ್ರೆಸ್ JPCC ಕಚೇರಿಲಿ ರೆಗ್ಯುಲರ್ ಆಗಿ ಬರ್ತಕ್ಕಂತಹ ಅನೇಕ ಜನ ಟಿವಿ ಮಾಧ್ಯಮದಲ್ಲಿ ಬರ್ತಾರೆ. ಅವರೆಲ್ಲ ಹೇಳೋದೇನು ಅಂದ್ರೆ ನಮ್ಮ ಮನೆಗೆ ಬಂದಿಲ್ಲ. ಒಂದು ಓಪನ್ ಮಾಧ್ಯಮದಲ್ಲಿ 10 ಜನ ಹೇಳಿದ್ದಾರೆ. ತಾವು ಅವ್ರನ್ನ ಕೇಳ್ಕೊಂಬನ್ನಿ. ಅಶೋಕ್ ಅವರೇ, ಒಂದ್ ನಿಮಿಷ ಕೇಳ್ಕೊಂಬನ್ನಿ ಸರ್. ಯಾರ ಮನೆಗ್ ಬಂದಿಲ್ಲ ಅವರಿಗೆ ನಮ್ಮ ಗಣತಿಯನ್ನ ಸರ್ಕಾರದಲ್ಲಿ ರಿಜಿಸ್ಟರ್ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ತಪ್ಪಿಲ್ಲ, ಕೊಡ್ಲಿ. ಎಲ್ಲಿಂದ ಮಾಡ್ತೀರಾ ಸರ್? ಯಾರ್ದು ಗಣತಿ ಆಗಿಲ್ಲ ಅವ್ರು ಕೊಡ್ಲಿ ಬಿಡಿ. ಇನ್ನೊಂದ್ಸಾರಿ ಒಂದ್ ನಿಮಿಷ. ಈಗ ಈ ನಮ್ಮ ಮನೆಗೆ ಬಂದಿಲ್ಲ ಅವರು ಮತ್ತೆ ಸರ್ಕಾರಕ್ಕೆ ಬಂದು ಮನವಿ ಕೊಡಿ ಅನ್ನೋದು ಅದೊಂದು ಒಟ್ಟತೆಗಿರ್ಲಿ. ಆ ಒಂದು ಧೋರಣೆ ಇರೋದಾದ್ರೆ ಕಾನೂನಾತ್ಮಕವಾಗಿ ಹೇಳಿ, ನೀವು 165 ಕೋಟಿ ಖರ್ಚು ಮಾಡಿ ಮನೆಗೆ ಹೋಗದೆ ಈ ತರ ಒಂದು ವರದಿ ಮಾಡಿದಂತ ಒಂದು ಸಾಬೀತಾಗ್ಬಿಟ್ರೆ ನಾಳೆ ದಿನ ಪಬ್ಲಿಕ್ ಡೊಮೇನ್ ಅಲ್ಲಿ ಬಿಡಬೇಕಾಗ್ತದೆ. ನೀವು ಆಲ್ ಡೇಟಾ ಬಿಡಬೇಕಾಗ್ತದೆ. ನಾಳೆ ಇದು ಪಬ್ಲಿಕ್ ಡೊಮೇನ್ ಬರ್ತದೆ. ಯಾರೋ ಒಂದು ಥರ್ಡ್ ಪಾರ್ಟಿ, ಯಾರೋ ಒಬ್ಬ ಇಂಡಿಪೆಂಡೆಂಟ್ ಮನುಷ್ಯ ಇದನ್ನು ಕ್ರಾಸ್ ವೆರಿಫೈ ಮಾಡಿ ತಪ್ಪಾಗಿ ಮಾಡಿದಂತಾದ್ರೆ ತಪ್ಪೇನೆ. ಅದನ್ನ ಅಷ್ಟು ಮಾತ್ರ ಪ್ಯಾಚ್ ವರ್ಕ್ ಮಾಡ್ಕೊಂಡು ಬರೋದಿಲ್ಲ. ಯು ವಿಲ್ ಹ್ಯಾವ್ ಟು ರಿಜೆಕ್ಟ್ ದ ಹೋಲ್ ರಿಪೋರ್ಟ್. ಅದಕ್ಕೋಸ್ಕರನೇ ಈಗಲೇ ಇದು ಸರಿಯಾಗಿ ಮಾಡಿದ ಗಣತಿಯ ಅಥವಾ ಸ್ಯಾಂಪಲ್ ಸರ್ವೆ ಮಾಡಿದ ಸಮೀಕ್ಷೆ ಸ್ಯಾಂಪಲ್ ಸರ್ವೆ, ಗಣತಿ ಇಸ್ ಡೋರ್ ಟು ಡೋರ್ ಎನ್ಯುಮರೇಷನ್. ಎರಡನ್ನು ಕನ್ಫ್ಯೂಸ್ ಮಾಡೋದಲ್ಲ. ಆಮೇಲೆ ಇನ್ನೊಂದು ಅನೇಕ ಚರ್ಚೆಗಳು ಇಲ್ಲಿ ನೋಡಿದ್ರೆ, ಅನೇಕ ನಮ್ಮ ದೊಡ್ಡಯ್ಯನವ್ರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರಲ್ಲ, ಏನಾಗುತ್ತೆ ಅಂದ್ರೆ ಹಿಂದೆ ಮೋಟಮ್ ಆಗ್ಲೇ ಹೇಳಿದ್ರು, ಮಂಡಲ್ ಕಮಿಷನ್ ವರದಿ ಬಂದಾಗಲೂ ಇದೇ ತರದ ಇದಾಯ್ತು ಅಂತ ಪ್ರತಿಭಟನೆ ದೇಶಾದ್ಯಂತ ದೊಡ್ಡ ಒಂದು ಬೆಂಕಿ ತರನೇ ಹರಡ್ಬಿಟ್ಟಿತ್ತದು. ಏನಾಗುತ್ತೆ ಅಂದ್ರೆ ಒಂದು ರಾಜಕೀಯ ಪಕ್ಷ ತನ್ನ ಒಂದು ರಾಜಕೀಯ ಸೈದ್ಧಾಂತಿಕತೆಯನ್ನ ಮುಂದುವರ್ಸಕ್ಕೆ ಮಾಡಿದ ಒಂದು ಗಣತಿ ಸರ್ವೆ, ಇದೆಲ್ಲ ಆಗಬಾರ್ದಂತಾನೆ ಒಂದು ಇಂಡಿಪೆಂಡೆಂಟ್ ಆಟೋನಮಸ್ ಬಾಡಿ ಇದೆ ಇದನ್ನ ಮಾಡೋದಕ್ಕೆ. ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಪೀಸ್ಮೆಂಟ್ಗೆ ಇರ್ತದೆ. ಬಿಜೆಪಿ ಸರ್ಕಾರ ಮಾಡಿದ್ರೆ ಅದು ಅವರ ಒಂದು ಟಾರ್ಗೆಟೆಡ್ ಗ್ರೂಪ್ಸ್ಗೆ ಅಪೀಸ್ಮೆಂಟ್ ಆಗಿರ್ತದೆ. ಹೀಗಾಗಿ ಇವೆರಡೂ ಒಂದು ಬಯಾಸನ ತಪ್ಪಿಸೋದಕ್ಕೇನೆ ಆಟೋನಮಸ್ ಬಾಡಿ ಇದೆ ಇಲ್ಲಿ, ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ. ಅಲ್ಲಿ ಮನವಿ ಕೊಟ್ರೆ that will be more neutral, that will be less controversial. ಈಗ ಸಿದ್ದರಾಮಯ್ಯನವರು ಈಗ ಇದೊಂದು ಕಾಂತರಾಜು ವರದಿ ಆಗಲಿ, ಮತ್ತೊಂದು ಸದಾಶಿವ ವರದಿ, ಇವೆರಡನ್ನ ತಮಗೆ ಅಪಾಯ ಬಂದಾಗೆಲ್ಲ ಯೂಸ್ ಮಾಡ್ತಾರೆ. ಸದಾಶಿವ ವರದಿ ಅಂತ ಮರ್ತೆ ಬಿಟ್ಟಿದ್ದಾರೆ. ಈಗ ಅದನ್ನ ಮತ್ತೆ ಇಷ್ಟು ದುಡ್ಡುಗಳು ಖರ್ಚು ಮಾಡಿ ಯಾಕೆ ಮಾಡೋದು? 18 ಚುನಾವಣೆ ಬಂದಾಗ ಇದನ್ನ ಲೀಕ್ ಮಾಡಿದ್ರಿ. ಈಗ ಅವರ ಕುರ್ಚಿಗೆ ಮಾಡಿದ್ದಕ್ಕೆ ಚುನಾವಣೆ ಸೋಲಾಯ್ತು. ಆಯ್ತು, ಅದ್ರ ಜೊತೆಗೇನೆ ಈ ಲಿಂಗಾಯತ ಹೋರಾಟ ಅದೆಲ್ಲ ಅದು ಕೂಡ ಅಫೆಕ್ಟ್ ಆಯ್ತು ಅವ್ರಿಗೆ. ಅವ್ರ ಆಂತರಿಕ ವರದಿನೇ ಆತರ ಹೇಳುತ್ತೆ. ಈ ತರ ಇರುವಾಗ ಇದನ್ನೊಂದು ರಾಜಕೀಯ ಆಯುಧವನ್ನಾಗಿಸಿದೇನೆ ಸರಿಯಾದ ಸಮಾಜ ಕಲ್ಯಾಣಕ್ಕೆ ಉಪಯೋಗ ಮಾಡಿದ್ರೆ ಮಾಡಿ. ರಾಜಕೀಯ ಆಯುಧವಾದಾಗ ಇದು ರಾಜಕೀಯ ಚರ್ಚೆನೇ ಆಗ್ತದೆ.
ಖಂಡಿತ ಮೋಟಮ್ ಅವ್ರೆ, ನೀವು ಒಂದಷ್ಟು ಕ್ಲಾರಿಫಿಕೇಶನ್ ಅಶೋಕ್ ಗೌಡ ಸರಿಗೆ ಅವಾಗ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರಿ, ನಾನು ಆ ರೀತಿ ಹೇಳಿಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳಿ. ಅದೇ ಸ್ಕಿಲ್ ಬೇಸ್ಡ್ ಇದು ಅಂತ ಹೇಳಿದ್ರಲ್ಲ, ಜಾತಿ ಗಣತಿ ಯಾವ ಥರ ಸ್ಕಿಲ್ ಬೇಸ್ಡು? ಎಲ್ಲರಿಗೂ ವಿಚಾರವಂತಿಕೆ ಇದೆ, ಬುದ್ಧಿವಂತಿಕೆ ಇದೆ, ಎಲ್ಲರೂ ಎಜುಕೇಷನಲ್ಲಿ ಇವಾಗ ದೇ ಆರ್ ಕಮಿಂಗ್ ಅಪ್. ಅದು ಸ್ಕಿಲ್ ಬೇಸ್ಡ್ ಆಗೋದೇ ಇಲ್ಲ. ಯಾವುದೋ ಒಂದು ಮುಂದುವರೆದ ವರ್ಗದವರು ಅತಿ ಬುದ್ಧಿವಂತರು ಅಂತ ಹೇಳಿ ಅವರು ದೊಡ್ಡ ದೊಡ್ಡ ಹುದ್ದೆಗಳನ್ನ ಸರ್ಕಾರದಲ್ಲಿ ಹೊಂದ್ಕೊಂಡಿದ್ದಾರೆ. ಅದು ಎಲ್ಲ ಕೆಳವರ್ಗದ ಜನರಿಗೂ ಅದು ಗೊತ್ತಿರೋ ಸಂಗತಿ. ಅದನ್ನೇ ಹಿಂದೆ ಯಡಿಯೂರಪ್ಪನವರು ಅವ್ರಿಗೆ 3% ಇದೆ ಅಂತ ಹೇಳಿ 10% ಡಿಕ್ಲೇರ್ ಮಾಡಿದ್ರು. ಅರ್ಥ ಆಯ್ತಾ? ಅದು ಎಷ್ಟು ಮಟ್ಟಿಗೆ ಸರಿ ಅಂತಾನು ವಿಚಾರ ಮಾಡ್ಬೇಕಾಗುತ್ತೆ. ಅದು ಸ್ಕಿಲ್ ಬೇಸ್ಡ್ ಅನ್ನೋ ದೃಷ್ಟಿಲಿ ಹೋಗಕ್ಕಿಂತ ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಏನಿದೆ ಆ ದೃಷ್ಟಿಯಲ್ಲಿ ವಿಚಾರ ಮಾಡಬೇಕು. ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋಂಥ ಜನಾಂಗದವರಿಗೆ ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ಕೊಡಬೇಕು, ಎಷ್ಟರ ಮಟ್ಟಿಗೆ ಅವರಿಗೆ ನಾವು ಬಡ್ಜೆಟಲ್ಲಿ ಕೆಲವೊಂದು ಸ್ಕೀಮ್ಸನ್ನು ಅನೌನ್ಸ್ ಮಾಡಿ ಅವ್ರನ್ನ ಅಭಿವೃದ್ಧಿ ಮಾಡಿ ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ನೋದು ವಿಚಾರ ಇದ್ರೆ ಬಹಳ ಮುಖ್ಯ. ಆ ದೃಷ್ಟಿಯಲ್ಲಿ ಈ ಸಮೀಕ್ಷೆ ಜಾತಿ ಗಣಿತ ಸಮಿತಿ ಕೆಲಸ ಮಾಡಲಿ ಅಂತ ನನ್ನ ಆರೈಕೆ. ನೋಡಿ, ಈಗ ಸ್ಕಿಲ್ಸ್ ಅಂತಂದ್ರೆ ಎಜುಕೇಶನ್ ಅಲ್ಲ, ಅಂದ್ರೆ ಎಜುಕೇಶನ್ ಡಿಗ್ರಿ ಅದು ಬೇರೆ ವಿಚಾರ. ಸ್ಕಿಲ್ಸ್ ಅನ್ನತಕ್ಕಂತಹದ್ದು ಅವ್ರಿಗೆ ಪ್ರತಿಯೊಬ್ಬರಿಗೂ ಕ್ಷಮತೆ ಇರ್ತದೆ. ನಾವು ಒಂದು ಎಜುಕೇಶನಲಿಸ್ಟ್ ಆಗಿ ಹೇಳ್ತಿರ್ತಕ್ಕಂತಹದ್ದು 7 ಪ್ಯಾರಾಮೀಟರ್ಸ್ ಆಫ್ ಸ್ಕಿಲ್ಸ್ ಇದೆ. ಆ 7 ಪ್ಯಾರಾಮೀಟರ್ಸ್ ಆಫ್ ಸ್ಕಿಲ್ಸ್ ನಲ್ಲಿ ಐಡೆಂಟಿಫಿಕೇಶನ್ಗೆ ಏನೂ ಬೇಕಿಲ್ಲ. ಅವ್ರ ಹತ್ರ ನಾವು ಒಂದು ಸಣ್ಣ ಪ್ರಶ್ನಾವಳಿಗಳನ್ನ ಕೇಳಿ ಆ ವ್ಯಕ್ತಿ ಇಂತಹ ಉದ್ಯೋಗದಲ್ಲಿ ಆತನಿಗೆ ನಾವು ಟ್ರೈನಿಂಗ್ ಕೊಟ್ರೆ ಆತ ಅತ್ಯಂತ ಸಕ್ಸಸ್ಫುಲ್ ಆಗ್ತಾನೆ ಅಂತಕ್ಕಂತಹ ವಿಚಾರ ಅಷ್ಟೇ. ಅದಕ್ಕೆ ಜಾತಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ನಮ್ಮ ಯಾವಾಗ್ಲೂ ಎಜುಕೇಶನ್ ಸಿಸ್ಟಮ್ ಏನಿತ್ತು ಭಾರತದಲ್ಲಿ 1823 ವರ್ಗು ನಮ್ಮಲ್ಲಿ ಇದ್ದಿದೆ ಸ್ಕಿಲ್ ಬೇಸ್ಡ್ ಲರ್ನಿಂಗ್, ಯೂನಿಟ್ಸ್ ಆಫ್ ಸ್ಕಿಲ್ಸ್ ಅಂತಾನೆ ಹೇಳ್ತಾ ಇದ್ವಿ. ಅದರಿಂದಾಗಿ ಇವತ್ತು ಆಗ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಕಾಸ್ಟ್, ಕ್ರಿಯರ್ ಅಂಡ್ ಜೆಂಡರ್, ಅವ್ರಿಗೆಲ್ಲರಿಗೂ ಒಂದು ಸ್ಕಿಲ್ ಇರುತ್ತೆ. ಆ ಸ್ಕಿಲ್ನ ನಾವು ಐಡೆಂಟಿಫೈ ಮಾಡಿ ಆ ವ್ಯಕ್ತಿನ ಆ ಏರಿಯಾದಲ್ಲಿ ನಾವು ಟ್ರೈನಿಂಗ್ ಕೊಟ್ರೆ ಆ ವ್ಯಕ್ತಿ ಸಕ್ಸಸ್ ರೇಟ್ ಇಂದ ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದು ಇಷ್ಟೇ. ಅದಕ್ಕೆ ಯಾವುದು ನಾವು ಇದಕ್ಕೇನು ಹೋಗ್ತಿಲ್ಲ. ಒಂದೇ ಒಂದು ನಿಮಿಷ. ಆದ್ರೆ ನಾವು ಸಿದ್ದರಾಮಯ್ಯನವರ ಈ ಜಾತಿ ಸಮೀಕ್ಷೆನ ಆಗ್ಲೇ ಯತ್ನಾಳ್ ಸಾಹೇಬ್ರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ನೀವು ಯಾವಾಗ ನಿಮ್ಮ ಸರ್ಕಾರಕ್ಕೆ ಕಂಟಕ ಬರ್ತದೆ ಆವಾಗ ಉಪಯೋಗಿಸೋದ್ರ ಬದಲು ನೀವು ಒನ್ಸ್ ಫಾರ್ ಆಲ್ ಚರ್ಚೆ ಮಾಡಿ. ನೀವು ಸದನದಲ್ಲೇ ಆಗ್ಲೇ ಎಲ್ಲನವಂತೇನವ್ರು ಹೇಳಿದ ನನ್ನ ಮಾತು ಒಪ್ತೇನೆ. ಏನು ಅಂತಂದ್ರೆ, ನೀವು ಸದನದಲ್ಲಿ ಚರ್ಚೆ ಮಾಡಿ, 4 ದಿವಸ ಚರ್ಚೆ ಮಾಡಿ ಅಥವಾ 10 ದಿವಸ ಚರ್ಚೆ ಮಾಡಿ. ಆ ಸಮೀಕ್ಷೆಗಳೇನಿದೆ ಎಷ್ಟು ವೈಜ್ಞಾನಿಕವಾಗಿ ಅಥವಾ ಅವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂತಹದ್ದು ನಮ್ಮ ಶಾಸಕರೇ ಮಾತಾಡಲಿ. ಆ ಶಾಸಕರು ಮಾತಾಡಿದಾಗ ಇಡೀ ರಾಜ್ಯಕ್ಕೆ ತಮ್ಮ ತಂತ್ರ, ಕುತಂತ್ರ, ತಮ್ಮ ಮೇಲ್ತಂತ್ರ, ಕೆಳತಂತ್ರ ಎಲ್ಲ ಗೊತ್ತಾಗ್ಲಿ ರಾಜ್ಯಕ್ಕೆ ಅಷ್ಟೇ. ಆನೇಕಲ್ ದೊಡ್ಡಯ್ಯ ಅವರೇ, ಆಗ್ಲೇ ಹೇಳ್ತಾ ಇದ್ರಿ ನೀವು ನಮಗೆ ಕರೆಕ್ಟ್ ಆದಂತಹ ಸ್ಥಾನಮಾನ ಸಿಗಬೇಕು, ಅವ್ರಿಗೆ ಸ್ಥಾನಮಾನ ಬೇಕು ಅಂತ ಹೇಳಿ ಲಿಂಗಾಯತರು, ಒಕ್ಕಲಿಗರು ಇದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪು ಇಲ್ಲ, ಒಂದ್ ನಿಮಿಷ. ಇದು ಅವರ ಅಸಂಪ್ಷನ್ ಅಷ್ಟೇ. ನಾವು ಯಾರೂ ಸಹ, ನಾನು ಒಬ್ಬ ಒಕ್ಕಲಿಗಾಗಿ ಹೇಳ್ತಿದ್ದೀನಿ, ನಾವು ಯಾರಿಗೂ ಸಹ ಸಮೀಕ್ಷೆ ಆಗ್ಬಾರ್ದು ಅಂತ ಇಲ್ಲ. ಆದ್ರೆ ಸಮೀಕ್ಷೆ ಏನಿದೆ, ನಾನು ಆವಾಗಲೇ ಕ್ಲಿಯರ್ ಆಗಿ ಹೇಳಿದೆ ಪೂರ್ಣಿಮಾ ಅವರೇ, 54 ಪ್ಯಾರಾಮೀಟರ್ಗೆ BP ಮಂಡಲ್ ಕಮಿಷನ್ ಕೊಟ್ಟಿದ್ದಂತಹ ವೇಟೇಜಸ್ ಏನಿದೆ ಅದನ್ನ ನೀವು ಕೊಡ್ರಿ. ಅದಾದ್ಮೇಲೆ ನಿಮಗೆ ಮಾಡ್ಲಿಕ್ಕೆ ಅಕಸ್ಮಾತ್ ಪ್ರಾವಿಷನ್ ಇದ್ರೆ, ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ರಾಜ್ಯಕ್ಕೆ, ಆದ್ರೆ ಮಾಡ್ಲಿಕ್ಕೆ ಪ್ರಾವಿಷನ್ ಇದ್ರೆ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ತಗೊಂಬನ್ನಿ. ಪ್ರತಿಯೊಂದಕ್ಕೂ ಸಹ ಸರ್ವೆ ಮಾಡಿಸ್ಬೇಡಿ. ಈಗ ಸೆನ್ಸಸ್ ಮಾಡಿ. ಯಾಕೆ ಅಂತಂದ್ರೆ ಸೆನ್ಸಸ್ಗೆ ಸರ್ವೆಗೆ ಏನ್ ಡಿಫರೆನ್ಸ್ ಅಂದ್ರೆ, ಸರ್ವೆನಲ್ಲಿ ಏನ್ ಮಾಡ್ತೀವಿ, ಸ್ಯಾಂಪಲ್ ತಗೊಂತೀವಿ, ಒಂದು 50 ಜನದ ಹತ್ರ ಹೋಗ್ತೀವಿ, 50 ಜನದ ಹತ್ರ ಹೋಗಿ ಇದು 50,000 ಜನಕ್ಕೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಪ್ರೊಜೆಕ್ಷನ್ ಮಾಡ್ತೀವಿ. ಅದು ನಮಗೆ ಏನಾಗಿದೆ, ಅದರಲ್ಲಿ ಈಗ ನಂಬಿಕೆ ಇಲ್ಲ. ಯಾಕೆ ಅಂತಂದ್ರೆ ಅದನ್ನ ನಾವು ಅನ್ಕೊಂಡಿದ್ದು ಸರ್ವೆ ಮಾಡಿದ್ದಾರೆ ಅಂತ. ಆದ್ರೆ ನಿನ್ನೆ ಕಾಂತರಾಜ್ ಅವ್ರು ಏನ್ ಹೇಳಿದ್ದು ಬೇರೆ ಮಾಧ್ಯಮದಲ್ಲಿ, ನಾನು ಇಲ್ಲ ಕರ್ನಾಟಕದ 1,60,00,000 ಜನ ಮನೆಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಈಗ ಬಿಟ್ಬಿಡಿ, ಒಂದ್ 4 ಮನೆಗೆ ಹೋಗಿದ್ದಾರೋ 60 ಮನೆಗೆ ಹೋಗಿದಾರೋ ಗೊತ್ತಿಲ್ಲ, ನಮ್ಮ ಮನೆಗಳಿಗಂತೂ ಬಂದಿಲ್ಲ ಅಂದ್ರೆ ಅರ್ಥ ಏನು, ಇದು ಅನ್ಸೈಂಟಿಫಿಕ್ ಆಯ್ತು, ಅಷ್ಟೇ ಮುಗ್ದೋಯ್ತು ಕತೆ. ಅದರಿಂದಾಗಿ ಏನ್ ಹೇಳ್ತಾ ಇದೀವಿ, ಈ ಸೆನ್ಸಸ್ ಏನಿದೆ ಚರ್ಚೆಗೂ ಸಹ ಇದು ವ್ಯಾಲಿಡೇಷನ್ ಬರೋದಿಲ್ಲ. ಆದ್ರೂ ನೀವು ಚರ್ಚೆ ಮಾಡ್ತೀರಾ, ನಾವು ಒಪ್ಕೊಂತೀವಿ. ಆದ್ರೆ ಒಕ್ಕಲಿಗರಾಗಿ ನಾನೇ ಒಬ್ಬ ಒಕ್ಕಲಿಗನಾಗಿ ಹೇಳ್ತೀನಿ, ನಮಗೆ ಯಾವುದೇ ವಿರೋಧ ಇಲ್ಲ. ನಾವು ಎಲ್ಲರನ್ನೂ ಸಹ ಭಾರತದ ಪ್ರತಿಯೊಬ್ಬ ಪ್ರಜೆ ಯಾರ್ಯಾರು ಭಾರತನ ವಿರೋಧಿಸ್ತಾರೆ ಅಂತ ಬಿಟ್ಟು ಎಲ್ಲರೂ ನಾವು ಒಪ್ಕೊಳ್ತೀವಿ. ಯಾರು ಮೇಲೆ ಕೆಳಗಡೆ ಅನ್ನೋದು ಯಾರು ಇಲ್ಲ. ಈಗ ದೊಡ್ಡಯ್ಯವರು ನೀವು ಹೇಳ್ತಾ ಇದ್ರಿ ಹಾಗೆ ಒಕ್ಕಲಿಗ ಸಮುದಾಯದವರಿಂದ ಸಾಕಷ್ಟು ವಿರೋಧ ಇದೆ ಅನ್ನೋದು ನೀವು ಕೂಡ ಹೇಳಿ.
ಯಾರು ಇವತ್ತು ವಿರೋಧ ಮಾಡಕ್ ಹೊಡ್ತಾ ಇದಾರೋ ಅವ್ರು ಅವತ್ತೆಲ್ಲ ಕ್ಯಾಬಿನೆಟ್ ಅಲ್ಲಿ ಇದ್ದಂತವ್ರೆ. ಅದು ಶಾಮನೂರ್ ಶಿವಶಂಕರಪ್ಪ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಈ ರೀತಿಯಾದಂತ ವ್ಯಕ್ತಿಗಳು ಯಾರ್ಯಾರನ್ನ ಇವ್ರು ಉಲ್ಲೇಖ ಮಾಡ್ತಾ ಇದಾರೋ ಅವ್ರೆಲ್ಲರೂ ಸಹ ಅವತ್ತು ಕ್ಯಾಬಿನೆಟ್ ಅಲ್ಲಿ ಇದ್ದಂತವ್ರೆ. ಅವರು ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೇ ಈ ಒಂದ್ ಸಬ್ಜೆಕ್ಟ್ ಬಂದು 165 ಕೋಟಿ ಖರ್ಚು ಮಾಡಿ ಅವತ್ತು ಏನ್ ಇವತ್ತು ಎಲ್ಲ ಹನುಮಂತಯ್ಯ ಸರ್ ಹೇಳ್ದಂಗೆ ಇದೊಂದು ಜಾತಿ ಸಮೀಕ್ಷೆ ಅಷ್ಟೇ ಅಲ್ಲ, ಅವರ ಆ ಕಮ್ಯುನಿಟಿಗಳ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಏನಿದೆ, ಅವರು ಶೈಕ್ಷಣಿಕವಾಗಿ ಯಾವ ಮಟ್ಟದಲ್ಲಿ ಇದ್ದಾರೆ, ಆರ್ಥಿಕವಾಗಿ ಎಷ್ಟು ಮಾತ್ರ ಇದ್ದಾರೆ, ಅವ್ರು ಎಷ್ಟು ಜನ ನೌಕರಿಯಲ್ಲಿ ಇದ್ದಾರೆ, ಅವರ ಉದ್ಯೋಗಸ್ಥರು ಎಷ್ಟು ಜನ ಇದ್ದಾರೆ, ಅವ್ರ ಕೃಷಿ ಜಮೀನು ಯಾವ ರೀತಿ ಇದೆ, ಅವರ ಜೀವನ ಮಟ್ಟ ಯಾವ ರೀತಿ ಇದೆ ಅಂತ ಏನು ಅರ್ಥಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಮಾಡಿರ್ತಕ್ಕಂಥ ವರದಿನೇ ಅದ್ರ ಮೇಲೆ ಟ್ಯಾಗ್ ಲೈನೇ ಇದೆ. ಆದ್ರೆ ಇವತ್ತೇನಾಗ್ಬಿಟ್ಟಿದೆ, ಇದೇನಾದ್ರೂ ಈಚೆ ಬಂದ್ರೆ ಇವತ್ತು ದಲಿತರು ಎಷ್ಟಿದ್ದಾರೆ, ಮುಸಲ್ಮಾನರ ಎಷ್ಟಿದ್ದಾರೆ, OBCಗಳ ಎಷ್ಟಿದ್ದಾರೆ, ನಮ್ಮ ಬೇಳೆ ಮುಂದಿನ ದಿನಗಳಲ್ಲಿ ಯಾವ ಪಾತ್ರೆ ಹಾಕಿದ್ರು ಬೇಯಲ್ಲ ಅನ್ನೋ ಒಂದು ಮನವರಿಕೆ ಇವತ್ತು ಅಪ್ಪರ್ ಕ್ಯಾಸ್ಟ್ ಬಂದ್ಬಿಟ್ಟಿದೆ. ಆ ಬಂದಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತನ್ನ ಏನಾದ್ರೂ ಮಾಡಿ ತಡೆದು ಬಿಡೋಣ ಅನ್ನೋ ಒಂದು ಮನಸ್ಥಿತಿಯಿಂದ ಇವತ್ತು ಇದಕ್ಕೆ ವ್ಯವಸ್ಥಿತವಾಗಿ ನಮ್ಮ ಮನೆಗೆ ಬರಲಿಲ್ಲ 10 ವರ್ಷ ಆದ್ಮೇಲೆ, ಆದ್ರೆ ಇದು ಚರ್ಚೆ ಆಗ್ತಾನೆ ಇದೆ. ನೀವು ಮಾತಾಡೋದು ನಿಮ್ಗೆ ಅರ್ಥ ಆಗ್ಬೇಕಷ್ಟೇ. ಈಗ ನಿಮ್ಮ ಮನೆಗೆ ಬಂದಿಲ್ಲ ಅಂತ ನೀವೇ ಹೇಳ್ತಾ ಇದ್ರಿ, ಇವತ್ತು ಸುಳ್ಳು ಹೇಳ್ತಾ ಇದ್ದೀರಾ. ಒಂದು ವ್ಯವಸ್ಥಿತವಾದಂತ ತಂತ್ರ ಅಷ್ಟೇ. ಈ ವರದಿಯನ್ನ ಹಳ್ಳ ಹಿಡಿಸ್ಬೇಕು. ಹಳ್ಳ ಹಿಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು, ಈ ರೀತಿಯಾದಂತ ಸ್ಟ್ರಾಟಜಿ ಸಿದ್ದರಾಮಯ್ಯ ಬೇಕಾಗಿದ್ದು ಜನ ಕಿತ್ತಾಡಿ ಸಾಯ್ಬೇಕು, ಆಯ್ತಾ? ತನ್ನ ಕುರ್ಚಿ ಸೇವ್ ಮಾಡ್ಕೊಳಕ್ಕೆ ತಾವು ಭಾರತೀಯರು ಕಿತ್ತಾಡಿ ಸಾಯ್ಬೇಕು. ನೀವೇನೆಲ್ಲ ಮಾತಾಡಿದ್ದೀರಾ, ಏನ್ ಮಾತಾಡ್ತೀರಾ ನೀವು, ವ್ಯಕ್ತಿಗತವಾಗಿ ಯಾರ್ಯಾರ ಬಗ್ಗೆ ಏನೇನ್ ಮಾತಾಡ್ತೀರಾ ಎಲ್ಲ ನಮಗೂ ಗೊತ್ತಿದೆ. ಅದನ್ನೆಲ್ಲ ಮಾತಾಡಕ್ ಹೋಗ್ಬಿಡಿ. ವ್ಯಕ್ತಿಗತಕ್ಕೆ ತಮ್ಮ ಫೇಸ್ಬುಕ್ ಸಾಕ್ಷಿ ಆಗಿದೆ, ನನ್ನ ಮೇಲೆ ವ್ಯಕ್ತಿಗತ ತೋರ್ಸ್ರಿ. ನಿಮ್ ವ್ಯಕ್ತಿಗತಕ್ಕೆ ನಿಮ್ ಫೇಸ್ಬುಕ್ ಸಾಕ್ಷಿ ಆಗಿದೆ. ನೀವೇನೇನ್ ಯಾರ ಬಗ್ಗೆ ಬರ್ತಿದ್ದೀರಾ ಅಂತ, ನೀವೇನೇನ್ ಬಗ್ಗೆ ಯಾರು ಹೊಲಸ್ ಭಾಷೆಯಲ್ಲಿ ಬರೀತೀರಿ, ನೀವು ಹೊಲಸ್ ಭಾಷೆಯಲ್ಲಿ ಬರೀತೀರಾ, ಅದು ಸಾಕ್ಷಿ ನಿಮಗೆ. ನಾನು ಯಾವಾಗ ಸಿದ್ದರಾಮಯ್ಯ ವಿರೋಧಿ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ತತ್ವ ಇಲ್ಲ, ಸಿದ್ಧಾಂತ ಇಲ್ಲ, ಅದಕ್ಕೆ ವಿರೋಧಿ ನಾನು. ಸಿದ್ದರಾಮಯ್ಯ ತತ್ವ ಸಿದ್ಧಾಂತ ಇಲ್ಲ, ಸಿದ್ದರಾಮಯ್ಯ ಅಧಿಕಾರಕ್ಕೋಸ್ಕರ ಜನ ತಂದಾಕ್ತಾರೆ. ನಾನು ಸಿದ್ದರಾಮಯ್ಯ ವಿರೋಧಿ, ನಾನು ಸಿದ್ದರಾಮಯ್ಯ ಕಟ್ಟಲ್ ವಿರೋಧಿ. ಯಾಕೆಂದ್ರೆ ಸಿದ್ದರಾಮಯ್ಯ ತತ್ವ ಇಲ್ಲ, ಸಿದ್ಧಾಂತ ಇಲ್ಲ, ಅದಕ್ಕೋಸ್ಕರ ವಿರೋಧಿ. ಸಿದ್ದರಾಮಯ್ಯ ಓಪನ್ ಆಗಿ ಹೇಳ್ತೀನಿ, ಬನ್ನಿ ಓಪನ್ ಆಗಿ ಹೇಳ್ತೀನಿ. ನಾನು ಯಾವ ಮುಚ್ಚಬಳೆ ಇಲ್ಲ. ಸಿದ್ದರಾಮಯ್ಯ ವಿರೋಧಿ ನಾನು, ಸಿದ್ದರಾಮಯ್ಯ ಪಕ್ಕಾ ವಿರೋಧಿ ನಾನು. ಈಗಾಗಲೇ ಸಾಕಷ್ಟು ಪ್ರಚಾರ ನಿಂತಿದೆ. ಕಾರಣಕ್ಕೋಸ್ಕರ ಇವತ್ತು ರಾಜ್ಯ ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ಆಯ್ತು, ಆನೇಕಲ್ ದೊಡ್ಡಯ್ಯ ಸರ್, ವಿಚಾರನ ಡೈವರ್ಟ್ ಮಾಡಬೇಡಿ, ಪರ್ಸನಲ್ ಸಂಬಂಧಪಟ್ಟಂಗೆ ನಮ್ಮ ಕಮ್ಯುನಿಟಿಗೆ ಆಗ್ತಾ ಇರ್ತಕ್ಕಂಥ ದ್ರೋಹಗಳಿಗೆ ಸಂಬಂಧಪಟ್ಟಂಗೆ ಇದ್ರ ಬಗ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮಟ್ಟಕ್ಕೆ ಅನ್ಯಾಯ ಮಾಡಿದ್ರಲ್ಲ, ಎಚ್ ವಿಶ್ವನಾಥ್ ಅನ್ಯಾಯ ಮಾಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡಿ. ಸಿದ್ದರಾಮಯ್ಯ ಅದ್ರ ಬಗ್ಗೆ ಮಾತಾಡಿ. ಕಾಗಿನೆಲೆ ಮಠಕ್ಕೆ ಯಾರು ಜಾಗ ಕೊಟ್ಟಿದ್ದು ಅದ್ರ ಬಗ್ಗೆ ಮಾತಾಡಿ. ಕಾಗಿನೆಲೆ ಮಠಕ್ಕೆ ಯಾರು ಜಾಗ ಕೊಟ್ಟಿದ್ದು ಅದ್ರ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಮಾತಾಡಿ. ಕಾಗಿನೆಲೆ ಮಠ ನಿಲ್ಲಿಸ್ತಾರೆ ಎಚ್ ವಿಶ್ವನಾಥ್. ಅವ್ರು ಏನ್ ಮಾಡಿದ್ರು ಇವತ್ತು, ಏನ್ ಮಾಡಿದ್ರು ಎಚ್ ವಿಶ್ವನಾಥ್? ಮೂಲ ಕುಟ್ಪಾಡ್ರು, ಅದನ್ನ ಹೇಳಿ ಎಚ್ ವಿಶ್ವನಾಥ್ಗೆ ಯಾವ ರೀತಿ ಅನ್ಯಾಯ ಮಾಡಿದ್ರು ಅಂತ, ಎಚ್ ವಿಶ್ವನಾಥ್ ಹೆಂಗ್ ಅನ್ಯಾಯ ಮಾಡಿದ್ರು ಸಿದ್ದರಾಮಯ್ಯ ಅಂತ ಹೇಳಿ. ಅದನ್ನ ಸಿದ್ದರಾಮಯ್ಯ ವಿಶ್ವನಾಥ್ ಅನ್ಯಾಯ ಮಾಡಿದ್ರ, ರೇವಣ್ಣಗೆ ಅನ್ಯಾಯ ಮಾಡಿದ್ರೆ ಸಿದ್ದರಾಮಯ್ಯ ವಕಾಲತ್ ವಹಿಸ್ತಾ ಇಲ್ಲ. ಅಹಿಂದ ವರ್ಗದ ವಕಾಲತ್, ಅಹಿಂದ ವರ್ಗಕ್ಕೆ ಹೋಗಬಾರ್ದು. ಕಡಿಮೆ ಮಾಡತಕ್ಕಂಥ ಯಾವುದೇ ರಾಜಕೀಯ ವಿರೋಧ ಮಾಡ್ತೀವಿ ಅನ್ನೋದು ಘಂಟಾಘೋಷವಾಗಿ ಹೇಳ್ತೀನಿ. ಅನ್ಯಾಯ ಮಾಡಿದ್ರು ಅಂತ ಈಗ ವಿಚಾರ ಡೈವರ್ಟ್ ಮಾಡೋದ್ ಬೇಡ. ಈಗ ಆಯ್ತು, ಈಗ ಬಸವರಾಜ್ ಸರ್, ಈಗ ಪ್ರಮುಖ ವಿಚಾರಗಳ ಸೋರಿಕೆ ಆಗಿರೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಕಾರಣ. ರಾಜ್ಯದ ಜನರಿಗೂ ಕೂಡ ಒಂದು ಪ್ರಶ್ನೆ, ಹೆಂಗ್ ಸೋರಿಕೆ ಆಯ್ತು? ಅಷ್ಟು ಮುಚ್ಚಿದ ಲಕೋಟೆಯಲ್ಲಿ ಇವತ್ತು ಅಷ್ಟು ನೀಟಾಗಿ ಸೀಲ್ಡ್ ಮಾಡಿ ಹೆಗಲು ಮೇಲೆ ಹೊತ್ಕೊಂಡ್ ಬರ್ತಾರೆ ಅಂದ್ರೆ ಅದು ಹೆಂಗ್ ಸೋರಿಕೆ ಆಯ್ತು ಅನ್ನೋದೇ ಪ್ರಶ್ನೆ. ಪೂರ್ಣಿಮ, ಸೋರಿಕೆ ಆಗೋದು ನಾವು ಪತ್ರಕರ್ತರು ಮೊದಲು ಸರಿ ನೋಡಿಲ್ವಾ? ಅತ್ಯಂತ ಸೆಕ್ಯೂರಿಟಿ ಟ್ರೆಜರಿ ರೂಮ್ ಅಲ್ಲಿ ಇರುವಂತ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗ್ತವೆ. ಒಳಗಿನವರು ಮಾಡಿರ್ತಾರೆ, ಅದನ್ನ ಹೊರಗಿನವರು ಮಾಡಿರ್ತಾರ. ಸೋರಿಕೆ ಅಂದ್ರೆ ಅದು ಸೆಲೆಕ್ಟಿವ್ ಲೀಕ್. ಆ ಸೋರಿಕೆ ಯಾವ ಮಾಹಿತಿ ಆಗಿತ್ತು,
ಈ ರಾಜ್ಯದಲ್ಲಿ ಯಾವ ಜಾತಿ ಜನ ಎಷ್ಟು ಇದ್ದಾರೆ ಅಂತೇಳಿ ಯಾವ ಮಾಹಿತಿ ಸೋರಿಕೆ ಆಗಿಲ್ಲ, ಯಾವ ಜಾತಿ ಜನರಿಗೆ ಪರಿಶಿಷ್ಟ ವರ್ಗದ ಇಷ್ಟು ಕಲ್ಯಾಣ ಕಾರ್ಯಕ್ರಮ ತಲುಪಿವೆ ಅಥವಾ ಇಲ್ವಾ, 18% ಏನು ರಿಸರ್ವೇಶನ್ ಇದೆ ಅದ್ಯಾವ್ದು ಅದು ಆಗಿದೆಯಾ, ಸೋರಿಕೆ ಅದು ಆಗಿಲ್ಲ. ಆಗೋದಿಲ್ಲ. ಎಷ್ಟಿಷ್ಟು ಇದ್ದಾರೆ ಅದಾಗೋದಿಲ್ಲ. ಅನ್ನೋದಷ್ಟೇ ಸೋರಿಕೆ ಈಗ ಆಗಿರೋದು. ಹೆಚ್ಚಿನ ಪರ್ಸೆಂಟ್ ಅನ್ನು ಕೇಳ್ತಾರಲ್ಲ 18 ತಗೊಳ್ಳಿ 25 ಅದೇ ಇರಲಿ, ಇರೋ 18% ಯುಟಿಲಿಟಿ ಆಗಿದೆಯಾ, ಮೊದಲ ಸರ್ವೆ ಆಗ್ಬೇಕಾಗಿದ್ದು ಅದು. ಇರೋ 18% ಹಾಗೇ ಇಲ್ಲ, ತಲುಪಿದೆಯಾ ರೀಚೇ ಮೇಡಮ್? ಆಗಿಲ್ಲ. ತಲುಪಿದೆಯಾ? ಇರೋ ಏನು ಮೀಸಲು ಹಣ ಅದು ಜನರಿಗೆ ತಲುಪಿದೆಯಾ, ಅಥವಾ ನಾಗೇಂದ್ರ ತರ ಚುನಾವಣೆ ಖರ್ಚು ಮಾಡಿದ್ರ ತಮ್ಮ ಅಕೌಂಟ್ ಹಾಕೊಂಡು? ಈ ಒಂದು ಸ್ಟಡಿ ಆಗ್ಬೇಕು. ನೀವು ಅದು ಏನಾಗ್ಬಿಟ್ಟಿದೆ, ಸಿದ್ದರಾಮಯ್ಯ ಅವರಿಗೆ ಒಂದು ದೇವರಾಜರಸ್ ಹ್ಯಾಂಗ್ ಓವರ್ ಇದೆ. ಅವ್ರಿಗೆ ದೇವರಾಜರಸ್ ಆಗ್ಬೇಕು, ಒಂದು ಮುಂದಿನ ದೇವರಾಜರಸ್ ಆಗ್ಬೇಕು ಅಂತ, ಅದಕ್ಕೋಸ್ಕರ ಅವ್ರು ಅನೇಕ ತಂತ್ರಗಳನ್ನ ಉಪಯೋಗಿಸ್ತಾರೆ. ಅದ್ರ ಜೊತೆಗೇನೆ ಈಗ ಏನ್ ನ್ಯಾರೇಟಿವ್ ನಡೀತಲ್ಲ ಅಶೋಕ್ ಗೌಡ ಮತ್ತೆ ನಮ್ಮ ದೊಡ್ಡ ಮಧ್ಯೆ, ದಿಸ್ ನ್ಯಾರೇಟಿವ್ ಇಸ್ ವಾಟ್ ಸಿದ್ದರಾಮಯ್ಯ ವಾಂಟ್. ಯಾಕಂದ್ರೆ ತಾನೊಬ್ಬ ಅಹಿಂದ ನಾಯಕ ಅಂತ ಎಮರ್ಜ್ ಆಗ್ಬೇಕು. ಅಹಿಂದ ಆಗೋದು ಯಾವಾಗ? ಅಹಿಂದ ನಾಯಕ, ಯಾಕಂದ್ರೆ ಅವ್ರು ಇಡೀ ಪೊಲಿಟಿಕಲ್ ಜರ್ನಿನ ಅಹಿಂದ ಪ್ಲಾಟ್ಫಾರ್ಮ್ ಅಲ್ಲಿ, ಅಹಿಂದ ವೇದಿಕೆಯಲ್ಲೇ ಬಂದವರು. ಅಹಿಂದ ರಾಜಕಾರಣ ಮುಂದೆ ಮಾಡ್ಬೇಕಾ ಏನ್ ಮಾಡ್ಬೇಕು? ನೀವು ಅಲ್ಲೊಂದು ಇನ್ನೊಂದು ವರ್ಡ್ ಯೂಸ್ ಮಾಡ್ತಿದ್ರು ಅವಾಗ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಜಿಲೇಬಿ ಅಂತ, ಗೌಡ ಲಿಂಗಾಯತ ಬ್ರಾಹ್ಮಣ. ಇದನ್ನ ಹಿಂದಕ್ಕೆ ಸರಿಸಬೇಕು, ನಾವು ಮುಂದಕ್ಕೆ ಬರಬೇಕು. ಈಗ ಡೆವಲಪ್ಮೆಂಟ್ ಅನ್ನೋದು ಒಂದು ಕಾಂಪ್ರಿಹೆನ್ಸಿವ್ ಪಾಲಿಟಿಕ್ಸ್ ಅನ್ನೋದು, ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಯಾರು ಅಡ್ವೈಸ್ ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಕಾಂಗ್ರೆಸ್ ಪಕ್ಷ ಅನ್ನೋದು ಲಾರ್ಜ್ ಬಿಗ್ ಟೆಂಟ್ ಪಾರ್ಟಿ. ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಸಿಕ್ಕದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಒಂದು ರೀತಿಯಲ್ಲಿ ಬೂಸ್ಟ್ ಬಂದ್ಬಿಡ್ತು. ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಜನ ಸೇರುವಂತ ಜಾಗ ಕಾಂಗ್ರೆಸ್ ಆಗಿತ್ತು. ಈಗ ಅದನ್ನ ಕ್ರಮೇಣವಾಗಿ ಅಹಿಂದ ಮಾತ್ರ ತಳ್ಳಿಬಿಟ್ರೆ ಕಾಂಗ್ರೆಸ್ಗೆ ಹಾನಿ ಆಗುತ್ತೆ. ಈಗ ಅಹಿಂದ ನಾಯಕ ನಾನೊಬ್ಬನೇ, ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ, ಹಾಗೆ ಅಹಿಂದ ರಾಜಕಾರಣ ಮಾತ್ರ ಇಲ್ಲಿ ಮುಖ್ಯ, ಬೇರೆ ರಾಜಕಾರಣ ಅಪ್ರಸ್ತುತ ಅನ್ನೋ ಒಂದು ನ್ಯಾರೇಟಿವ್ ಬಿಲ್ಡ್ ಮಾಡೋದಕ್ಕೆ ಇದನ್ನ ಉಪಯೋಗಿಸ್ತಿದ್ದಾರೆ. ಯಾವಾಗ ಒಂದು ಈಗ ಅಧಿಕಾರ ಹಂಚಿಕೆ ಕಾಂಟ್ರವರ್ಸಿ ಶುರು ಆಗಿದೆ, ಜೊತೆಗೆ ಈ ಬೆಲೆ ಏರಿಕೆ ವಿಚಾರವಾಗಿ ಜನರಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ, ಆಂಟಿ ಇನ್ಕಂಬನ್ಸಿ ಇದೆ, ಈಗ ಇದನ್ನು ತಗೊಂಡ್ಬರೋದು. ಈಗ ಅದೆಲ್ಲ ಚರ್ಚೆ ಬಿಟ್ಟು ಅಹಿಂದ ನಾಯಕ, ಈಗ ಯಾವ ಅಹಿಂದ ವರ್ಗದ ಜನ ಇದಾರಲ್ಲ ಅವ್ರಿಗೊಂದು ಎಮೋಷನಲ್ ಕನೆಕ್ಟ್, ಸಿದ್ದರಾಮಯ್ಯ ನಮ್ಮವನು, ನಮ್ಗೆ ಅವ್ರಿಗೆ ಅನ್ಯಾಯ ಆಗ್ತಿದೆ, ಈ ತರ ಒಂದು ರಾಜಕಾರಣ ಬಿಟ್ಟು ಡೂ ರಿಯಲ್ ಪಾಲಿಟಿಕ್ಸ್, ಡೆವಲಪ್ಮೆಂಟಲ್ ಪಾಲಿಟಿಕ್ಸ್. ಈ ಒಂದು ಅಭಿವೃದ್ಧಿ ರಾಜಕಾರಣವನ್ನ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಂತರ ರಾಜಕಾರಣದಿಂದ ಅಪೇಕ್ಷೆ ಮಾಡದೆ ಹೋದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡ್ಬೇಕು ನಾವು? ಖಂಡಿತ. ಹನುಮಂತಯ್ಯ ಸರ್ ಇದ್ದೀರಾ ಸರ್ ಲೈನಲ್ಲೇ? ಓಕೆ, ಹನುಮಂತಯ್ಯ ಸರ್ ಇಲ್ಲ. ಅಶೋಕ್ ಗೌಡ ಸರ್, ಈಗ ವಾಟ್ ನೆಕ್ಸ್ಟ್ ಅಂತ ಮುಂದಿನ ದಿನಗಳಲ್ಲಿ, ಇವತ್ತು ಮಂಡನೆ ಆಗಿದೆ, 17ಕ್ಕೆ ಮತ್ತೆ ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ, ಮುಂದೆ ಏನಾಗಬಹುದು ಅಂತ ಹೇಳಿ ಚರ್ಚೆ ಮಾಡಲಿ. 17ಕ್ಕೆ ಎಲ್ಲ ಕ್ಯಾಬಿನೆಟ್ ಸಚಿವರನ್ನು ಕರೀಲಿ, ಆಮೇಲೆ ಎಲ್ಲನೂ ಹೇಳ್ದಂಗೆ ಸದನದಲ್ಲಿ ಇಡ್ಲಿ, ಸದನದಲ್ಲೂ ಚರ್ಚೆ ಆಗಲಿ. ಅಲ್ಲಿ ನಾವು ಹೇಳ್ತಕ್ಕಂತಹದ್ದು 3 ವಿಚಾರ. ಒಂದು, 54 ಪ್ಯಾರಾಮೀಟರ್ ಏನ್ ಮಾಡಿದೀರಾ, ಅದಕ್ಕೆ ವೇಟೇಜಸ್ ಎಷ್ಟೆಷ್ಟು ಕೊಟ್ಟಿದ್ದೀರಾ, ಒಂದು. ಎರಡನೇದು, ಎಲ್ಲ ನಮ್ಮ ಇವರು ಕಾಂತರಾಜ್ ಅವ್ರು ಹೇಳಿದಕ್ಕೆ ಮನೆ ಮನೆಗೆ ಕಳಿಸಿದೀನಿ ಅಂತ ಸಾಕ್ಷಿ ಕೊಡ್ಲಿ. ನಾವು ಹೇಳ್ತಾ ಇದೀವಿ ನಮ್ಮ ಮನೆಗಳಿಗೆ ಮೇಡ್ ಪಬ್ಲಿಕ್. ಅದಾದ್ಮೇಲೆ ಈ ಎರಡು ಜೊತೆಗೆ 1931 ಕಾಸ್ಟ್ ಸೆನ್ಸಸ್ ನ ಬೇಸಸ್ ಮೇಲೆ ಯಾವ ರೀತಿ ಪ್ರೊಜೆಕ್ಷನ್ಸ್ ಆಗಿದೆ ಅಂತಕ್ಕಂಥದ್ರನ್ನು ಸಹ ಬಹಿರಂಗಪಡಿಸ್ಲಿ. ಇಷ್ಟೆಲ್ಲ ಮಾಡಿದ್ಮೇಲೆ ಅದಾದ್ಮೇಲೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ವ್ಯಾಪ್ತಿ ಇದೆಯಾ ಅನ್ನತಕ್ಕಂಥದ್ದು ಸದನದಲ್ಲಿ ನಿಮ್ ಲಾಸ್ಟ್ ರಿಯಾಕ್ಷನ್. ಅಲ್ಲ, ನನಗೇನಂತ ಅನಿಸಂದ್ರೆ, ನಾನು ಪ್ರಾರಂಭದಲ್ಲೇ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿದೆ. ಈಗ ಆ ವರದಿ ಇವ್ರು ಹೇಳೋ ಹಾಗೆ ಅದು ಇದ್ರಲ್ಲಿ ಸದನದಲ್ಲೂ ಮಂಡನೆ ಆಗ್ಲಿ, ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಆಗಿ ಅದು ವರದಿ ಮಂಡನೆ ಆಗ್ಲಿ. ಅದು ಸುಮ್ಮನೆ ಬೇರೆ ಬೇರೆ ವರ್ಗದವರು ಅದರಲ್ಲಿ ಈಗ ಸಿದ್ದರಾಮಯ್ಯ ಬುಟ್ಟಿಲಿ ಹಾವಿಟ್ಟಿದ್ದಾರೆ, ಹಾದು ಅವ್ರಿಗೂ ಕಚ್ಚಿತ್ತ ಇವ್ರಿಗೆ ಕಚ್ಚಿತ್ತ ಅಂತ ಯಾಕೆ ಹೆದರ್ಕೋಬೇಕು? ಅವ್ರಿಗೂ ಬದ್ಧತೆ ಇದೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಒಂದು ಸಿದ್ಧಾಂತ ಮತ್ತು ಬದ್ಧತೆ ಇರೋಂತ ವ್ಯಕ್ತಿ. ಅಯ್ಯೋ ಅಲ್ಲದೆ ಇದೇ ಅವ್ರು ಮಾಡಿ ತೋರಿಸಿದ್ದಾರೆ ಕೆಲವೊಂದು ವಿಷಯದಲ್ಲಿ. ಹಂಗೆ ಹೇಳಲಿಕ್ಕೆ ಬರೋದಿಲ್ಲ, ಯಾರಿಗೂ ಅವ್ರೇನ್ ದ್ರೋಹ ಬಗ್ದಿಲ್ಲ. ಅವ್ರ ಹಣೆ ಬರ್ಬೇಕು. ಅಲ್ಲಲ್ಲ, ಮಹದೇವಪ್ಪ ಹೇಳ್ತಾರೆ, ಅವ್ರು ಯಾರು ಮಂಚನಹಳ್ಳಿ ಮಹಾದೇವ್ ಅವ್ರು ಹೇಳ್ತಾರೆ ನಮ್ಗೆ ಹೆಂಗ್ ಅನ್ಯಾಯ ಆಯ್ತು ಅಂತ ಹೇಳಿ. ವಿಶ್ವನಾಥ್ ಹೇಳ್ತಾರೆ ಹೆಂಗ್ ಅನ್ಯಾಯ ಆಯ್ತು ಅಂತ. ಇಂಟರ್ಫಿಯರ್ ಆಗಿಲ್ಲ. ಆದ್ರಿಂದ ಜಾತಿ ಗಣತಿ ಅಧ್ಯಯನ ಏನು ಒಂದು ಇದು ಮಾಡಿದ್ದಾರೆ ಅದು ಹೊರಗೆ ಬರ್ಲಿ, ಅಲ್ಲಿವರೆಗೂ ಕಾಯೋಣ. ಯಾಕೆ ಸುಮ್ನೆ ಕಿತ್ತಾಡ್ಬೇಕು? ಯಾಕೆ ನಾವು ಒಬ್ರಿಗೊಬ್ರು ನಾನೆಚ್ಚು ತಾನೆಚ್ಚು ಅಂತ ಹೇಳಿ ಪೈಪೋಟಿ ಮಾಡಬೇಕು? ಅಲ್ಲದ ಆಪಾದನೆ ಮಾಡಬೇಕು ಸರ್ಕಾರದ ಬಗ್ಗೆ. ಹೌದು, ಎಲ್ಲಾ ಜಾತಿಯಲ್ಲೂ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ, ಅರ್ಥ ಆಯ್ತಾ? ಅವ್ರನ್ನು ಮೇಲೆತ್ತುವ ಕೆಲಸವನ್ನ ಮಾಡೋದು ಸರ್ಕಾರದ ಬದ್ಧತೆ. ಅದಾಗ್ಲಿ. ಅದೆಲ್ಲ SC ST ಅವರು ಈ ಅಲ್ಪಸಂಖ್ಯಾತರಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗುತ್ತೆ. ಅವರು ಮೇನ್ ಸ್ಟ್ರೀಮಿಗೆ ಬರ್ಲಿ. ಆನೇಕಲ್ ದೊಡ್ಡಯ್ಯವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್.
ಮೇಡಮ್ ಈಗ ಏನು ಕೊನೆಗೂ ಆದ್ರೂ ಇದನ್ನ ಇವತ್ತೇನ್ ಕ್ಯಾಬಿನೆಟ್ ನಲ್ಲಿ ಮಂಡಿಸಿದ್ದಾರೆ, ಇದನ್ನು ಮತ್ತೆ 17ನೇ ತಾರೀಕಿನ ಕ್ಯಾಬಿನೆಟ್ ನಲ್ಲಿ ಮಂಡಿಸ್ತೀವಿ ಅಂತ ಹೇಳಿದಾರಲ್ಲ, ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ಲಿ, ಇದು ಅಹಿಂದ ವರ್ಗಗಳಿಗೆ ಒಳ್ಳೇದಾಗೋ ರೀತಿಯಾಗಿ ಇದನ್ನೆಲ್ಲ ರಾಜ್ಯದ ಜನಪ್ರತಿನಿಧಿಗಳು ಸ್ವೀಕಾರ ಮಾಡಿಸ್ತಾರೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನ್ ಈ ಅಹಿಂದ ವರ್ಗ ಜನ ಇದೆಯಲ್ಲ ಅವ್ರಿಗೆ ಯಾವ ರೀತಿಯಾದಂತ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ನಾವು ಇಡೀ ರಾಜ್ಯಾದ್ಯಂತ ಇದನ್ನ ಮಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು. ಯಾರು ವಿರೋಧ ಮಾಡ್ತಾರೆ ಥ್ಯಾಂಕ್ ಯು ಅವ್ರಿಗೆ ಯಾವ ರೀತಿ ಆನೇಕಲ್ ದೊಡ್ಡಯ್ಯ ಅವರೇ. ಆಯ್ತು, ಥ್ಯಾಂಕ್ ಯು ಮೇಡಮ್. ನಿಮಗೂ ಕೂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕಾಗಿ.